ಈ ಹಿಂದೆ ಕೂಡ ಕುಸಿತಿತ್ತು, ಅದೇ ಜಾಗದಲ್ಲಿ ಮತ್ತೆ ಕುಸಿತಿದೆ. ನಂದಿ ದರ್ಶನಕ್ಕೆ ಹೋಗುವಂಥ ಮಾರ್ಗ ಇದು. ಓಹೋ, ದೊಡ್ಡದಾಗೆ ಕುಸಿತಿದೆ. ಕೇರ್ಫುಲ್, ಹುಷಾರು. ಹೋಗದೇ ಇರೋದು ಒಳ್ಳೆಯದು, ಬಿಕಾಸ್ ಈಗಾಗಲೇ ಕ್ಲೋಸ್ ಮಾಡಿರ್ತಾರೆ. ಅದಷ್ಟೇ ಅಲ್ಲ, ಮತ್ತಷ್ಟು ಜಾಗದಲ್ಲಿ ಬೆಟ್ಟ ಕುಸಿಯುವಂಥ ಭೀತಿ ಕೂಡ ಇದೆಯಂತೆ. ನಂದಿ ದರ್ಶನಕ್ಕೆ ತೆರಳುವಂಥ ಮಾರ್ಗ ಬಂದಾಗಿದೆ. ಒಂದೇ ಕಡೆ ವಾಲ್ದಂತ ಕಾಣಿಸ್ತಾ ಇದೆ, ತಡೆಗೋಡೆ. ಹಾಗಾಗಿ ಕೇರ್ಫುಲ್, ಜಾಗರೂಕರಾಗಿರಿ. ನನ್ನ ಸಹೋದ್ಯೋಗಿ ದಿವ್ಯೇಶ್ ಇದು ಗೊತ್ತಾಗ್ತಿದ್ದಾಗ ಅಲ್ಲಿ ಹೋದ್ರು, ಹೇಗಿದೆ ಪರಿಸ್ಥಿತಿ ಅಂತ ಒಂದು ಗ್ರೌಂಡ್ ರಿಪೋರ್ಟ್ ವಾಕ್ ಥ್ರೂ ಕಳಿಸ್ಕೊಟ್ಟಿದ್ದಾರೆ. ಲೆಟ್ಸ್ ಸಿ. ಓವರ್ ಟು ಯು ದಿವ್ಯೇಶ್. ಹಲವು ದಿನಗಳ ಹಿಂದೆ ಮೈಸೂರಿನಲ್ಲಿ ಸುರಿದ ಧಾರಾಕಾರ ಮಳೆಯಿಂದಾಗಿ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿರುವಂತಹ ಒಂದು ಪ್ರಮುಖ ರಸ್ತೆ ಒಂದು ಕುಸಿತ ಉಂಟಾಗಿತ್ತು. ಏನಂದ್ರೆ ಮೈಸೂರಿನ ಚಾಮುಂಡಿ ಬೆಟ್ಟದಿಂದ ಚಾಮುಂಡಿ ಬೆಟ್ಟದ ಒಂದು ನಂದಿ ಬೆಟ್ಟಕ್ಕೆ ಸಂಚರಿಸುವ ಮಾರ್ಗ ಏನಿದೆ, ಈ ಮಾರ್ಗ ಒಂದು ಅಪಾರ ಮಳೆಯಿಂದಾಗಿ ಒಂದು ಈ ರಸ್ತೆಯ ಒಂದು ಭೂಕುಸಿತ ಉಂಟಾಗಿ ಈ ರಸ್ತೆಯನ್ನು ಕೂಡ ಒಂದು ಬಂದ್ ಮಾಡಲಾಗಿತ್ತು. ಈಗ ತೋರಿಸಲಿಕ್ಕೆ ಹೋಗ್ತಾ ಇರುವಂತಹ ಒಂದು ಪ್ರದೇಶ ಏನಿದೆ, ಇದು ಮೈಸೂರಿನ ಚಾಮುಂಡಿ ಬೆಟ್ಟದಿಂದ ಒಂದು ನಂದಿ ಬೆಟ್ಟಕ್ಕೆ ಒಂದು ಸಂಚರಿಸುವಂತ ಮಾರ್ಗ ಆಗಿರುವಂತದ್ದು. ಈ ಮಾರ್ಗ ಹಲವು ದಿನಗಳ ಹಿಂದೆ ಒಂದು ಭೂಕುಸಿತದಿಂದಾಗಿ ಇಡೀ ಮಾರ್ಗವನ್ನೇ ಬಂದ್ ಮಾಡಲಾಗಿದೆ. ಒಂದು ಕಡೆ ರಸ್ತೆಗೆ ಮಣ್ಣನ್ನ ಸುರಿದು ಇಲ್ಲಿ ಜನರು ಯಾರು ಕೂಡ ಸಂಚಾರವನ್ನ ಮಾಡದೇ ಇರೋ ನಿಟ್ಟಿನಲ್ಲಿ ಒಂದು ಕ್ರಮವನ್ನ ಒಂದು ವಹಿಸಿರುವಂತದ್ದು. ಜೊತೆಗೆ ಇಡೀ ಒಂದು ಚಾಮುಂಡಿ ಬೆಟ್ಟದಿಂದ ನಂದಿ ಬೆಟ್ಟಕ್ಕೆ ಸಂಚರಿಸುವಂತ ಒಂದು ರಸ್ತೆ ಏನಿದೆ, ಈ ರೀತಿಯಾಗಿ ಒಂದು ಕುಸಿತವನ್ನ ಕಂಡಿತ್ತು. ಈ ಒಂದು ಕುಸಿತವನ್ನ ಕಂಡಿತ್ತು. ಅನಂತರದಲ್ಲಿ ಮತ್ತೆ ಈ ಕೆಲವು ದಿನಗಳಿಂದ ಮತ್ತೆ ಮೈಸೂರಿನಲ್ಲಿ ಒಂದು ಮಳೆ ಒಂದು ಶುರುವಾಗಿರೋದ್ರಿಂದಾಗಿ ಮತ್ತೆ ಈ ಒಂದು ಚಾಮುಂಡಿ ಬೆಟ್ಟದ ಕುಸಿತ ಕಂಡಂತ ಪಕ್ಕದಲ್ಲೇ ಇದ್ದಂತಹ ಒಂದು ತಡೆಗೋಡೆ ಏನಿದೆ, ಈ ತಡೆಗೋಡೆ ಈಗ ಮತ್ತೆ ಒಂದು ಕುಸಿತವನ್ನ ಕಂಡಿದೆ. ನೋಡ್ತಾ ಇರಬಹುದು ಚಿತ್ರಣಗಳಲ್ಲಿ. ಮತ್ತೆ ಈ ಒಂದು ಕುಸಿತ ಕಂಡಂತ ಭಾಗದ ಒಂದು ಮತ್ತೊಂದು ಭಾಗವು ಕೂಡ ಈಗ ಕುಸಿತ ಕಂಡಿದೆ. ಈ ಒಂದು ಭಾಗ ಏನಿದೆ, ಭಾಗವು ಸ್ವಲ್ಪ ಕುಸಿದಿರುವ ರೀತಿಯಲ್ಲಿ ಇಲ್ಲಿ ಕಂಡು ಬರ್ತಾ ಇರುವಂತದ್ದು. ಈ ರೀತಿಯಾಗಿ ನಂದಿ ಬೆಟ್ಟಕ್ಕೆ ಮತ್ತು ಚಾಮುಂಡಿ ಬೆಟ್ಟಕ್ಕೆ ಸಂಪರ್ಕಿಸುವಂತ ರಸ್ತೆ ಏನಿದೆ, ಈ ರಸ್ತೆ ಈಗಾಗಲೇ ಸಂಪೂರ್ಣವಾಗಿ ಒಂದು ಆತಂಕವನ್ನ ಉಂಟು ಮಾಡುವಂತ ನಿಟ್ಟಿನಲ್ಲಿ ಇದು ಕುಸಿತವನ್ನ ಕಂಡಿದೆ. ಈಗಾಗಲೇ ಕೂಡ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಎಸ್ ಟಿ ಸೋಮಶೇಖರ್ ಅವರು ಈಗಾಗಲೇ ಒಂದು ಈ ಸ್ಥಳಕ್ಕೆ ಒಂದು ಭೇಟಿಯನ್ನ ನೀಡಿರುವಂತದ್ದು. ಜೊತೆಗೆ ನಿನ್ನೆ ಮೈಸೂರು ಜಿಲ್ಲೆಯ 11 ಶಾಸಕರಿದ್ದಾರೆ, ಎಲ್ಲರ ಸಮ್ಮುಖದಲ್ಲಿ ಒಂದು ಸಭೆಯನ್ನು ಕೂಡ ಈಗಾಗಲೇ ಮಾಡಿದ್ದಾರೆ. ತಾತ್ಕಾಲಿಕವಾಗಿ ಒಂದು ಪರಿಹಾರವನ್ನ ನೀಡಿದ್ದೇನೆ, ಸಂಪೂರ್ಣವಾಗಿ ಪರ್ಮನೆಂಟ್ ಪರಿಹಾರವನ್ನ ನೀಡಲಿಕ್ಕೆ, ಜೊತೆಗೆ ಸೊಲ್ಯೂಷನ್ ಅನ್ನು ಹುಡುಕ್ಲಿಕ್ಕೆ ಈಗಾಗಲೇ ಒಂದು ಸಭೆಯನ್ನು ನಡೆಸಿದ್ದಾರೆ. ಈ ಸಭೆಯ ನಿರ್ಣಯವನ್ನ ಏನನ್ನೋದು ಕೂಡ ಇನ್ನೂ ಸ್ಪಷ್ಟಪಡಿಸಿಲ್ಲ. ಆದ್ರೂ ಸಹ ಈಗಾಗಲೇ ಒಂದು ಸ್ಥಳವನ್ನ ನೋಡಿದ್ರೆ ಈಗಾಗಲೇ ಸಂಪೂರ್ಣವಾಗಿ ಕುಸಿದು ಬೀಳುವಂತ ಎಲ್ಲಾ ಲಕ್ಷಣಗಳು ಕೂಡ ಇದೆ, ಸಂಪೂರ್ಣವಾಗಿ ಬಿರುಕು ಬಿಟ್ಟಿರುವಂತದ್ದು. ಹಾಗಾಗಿ ಈಗಾಗಲೇ ನೋಡ್ತಿರೋ ಹಾಗೆ ಈ ರಸ್ತೆ ಏನಿದೆ, ಈ ರಸ್ತೆಯನ್ನು ಸಂಪೂರ್ಣವಾಗಿ ಬಂಧನ ಮಾಡಿರುವಂತದ್ದು. ಯಾರು ಕೂಡ ಇಲ್ಲಿ ಸಂಚಾರವನ್ನ ಮಾಡದೇ ಇರೋ ನಿಟ್ಟಿನಲ್ಲಿ ರಸ್ತೆಯ ಎರಡು ಬದಿಗಳಲ್ಲೂ ಕೂಡ ಮಣ್ಣನ್ನ ಸುರಿದು ಇಲ್ಲಿ ರಸ್ತೆಯನ್ನು ಸಂಪೂರ್ಣವಾಗಿ ಬಂಧನ ಮಾಡಲಾಗಿದೆ. ಹಾಗಾಗಿ ಜನರ ಈ ಒಂದು ರಸ್ತೆಯಲ್ಲಿ ಸಂಚರಿಸುವಂತ ಜನರು ರಸ್ತೆಯಲ್ಲಿ ಸಂಚರಿಸದೆ ಇರೋ ನಿಟ್ಟಿನಲ್ಲಿ ಒಂದು ಕ್ರಮವನ್ನು ವಹಿಸಿರುವಂತದ್ದು. ಆದ್ರೆ ಇನ್ನು ಹೆಚ್ಚಿನ ದಿನಗಳು ಕಳೆದ್ರೆ ಈ ಸಂಪೂರ್ಣ ರಸ್ತೆಯ ಒಂದು ಕುಸಿದು ಬೀಳುವಂತ ಎಲ್ಲಾ ಸಾಧ್ಯತೆಗಳು ಇರುವಂತದನ್ನ ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಅದೇ ಒಂದು ಭಾಗದಲ್ಲಿ ಕುಸಿತದ ಒಂದು ತೀವ್ರತೆ ಕೂಡ ಹೆಚ್ಚಾಗ್ತಿರುವಂತದ್ದು. ತಡೆಗೋಡೆಗಳು ಸಹ ಕುಸಿತವನ್ನ ಕಾಣಲಿಕ್ಕೆ ಮುಂದಾಗಿದೆ. ಇನ್ನಾದರೂ ಎಚ್ಚೆತ್ತುಕೊಂಡು ಜಿಲ್ಲಾಡಳಿತ ವೇಗವಾಗಿ ಅಥವಾ ಈಗಾಗಲೇ ಅಧಿಕಾರಿಗಳ ಸಭೆಯನ್ನು ಕರೆದಿದ್ದಾರೆ, ಜನಪ್ರತಿನಿಧಿಗಳು ಸಭೆಯನ್ನ ಮಾಡಿದ್ದಾರೆ. ಆದ್ರೆ ಇದಕ್ಕೆ ಈ ಒಂದು ರಸ್ತೆಯ ಒಂದು ಅಭಿವೃದ್ಧಿಗೆ ಅಥವಾ ಈ ರಸ್ತೆಯ ಒಂದು ರಕ್ಷಣೆಗೆ ಯಾವ ರೀತಿಯಾದ ಕ್ರಮವನ್ನ ಕೈಗೊಳ್ತಾರೆ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗ್ತದೆ. ವರದಿಯೊಂದಿಗೆ ದಿವ್ಯಾ ಟಿವಿ, ನ್ಯೂಸ್ 18 ಕನ್ನಡ, ಮೈಸೂರು. ಭಾರತೀಯ ಜನತಾ ಪಕ್ಷಕ್ಕೆ BS ಯಡಿಯೂರಪ್ಪನವರು ಬಿಸಿ